ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಆಸ್ತಿ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, ULB ಅಂತಾರೆ, ಅರ್ಬನ್ ಲೋಕಲ್ ಬಾಡಿ ಅಂದರೆ ನಗರ ಸ್ಥಳೀಯ ಸಂಸ್ಥೆ ಅಂತ ಅಂತಾರೆ. ಉದಾಹರಣೆಗೆ ಮಹಾನಗರ ಪಾಲಿಕೆ ಅಂದರೆ ಸಿಟಿ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇರ್ಬೋದು, ಪಟ್ಟಣ ಪಂಚಾಯತಿ ಟೌನ್ ಪಂಚಾಯತ್ ಇರ್ಬೋದು, ಅಥವಾ ಪೂರಸಭೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಇರ್ಬೋದು. ಸೊ ನಿಮ್ಮ ಆಸ್ತಿ ಈ ರೀತಿ ಅರ್ಬನ್ ಲೋಕಲ್ ಬಾಡಿನಲ್ಲಿ ಬರ್ತಾ ಇದೆ ಅಂತಂದ್ರೆ ಸೊ ನೀವು ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇರುತ್ತೆ. ಸೊ ಅದು ಕಟ್ಟಲೇಬೇಕು, ಪ್ರತಿ ವರ್ಷ ಒಂದ್ಸರ್ತಿ ಕಟ್ಟೋದಿರುತ್ತೆ. ಓಕೆ, ಇದಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಮುನ್ಸಿಪಾಲಿಟಿ ಟ್ಯಾಕ್ಸ್ ಅಂತ ನೀವು ಅನ್ಬೋದು ಕಾಮನ್ಲಿ, ರೈಟ್? ಸೊ ಈಗ ಆನ್ಲೈನ್ ಮೂಲಕ ಇದು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ನಾವು ಪೇ ಮಾಡಬಹುದು. ಸೊ ಅದೇ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಈ ರೀತಿ ಒಂದು ಡಿಜಿಟಲ್ ಖಾತಾ ಅಂತ ನೀವು ಅನ್ಬೋದು, ಈ ಖಾತಾ ಅಂತ ಅನ್ಬೋದು, ಅಥವಾ ಫಾರ್ಮ್ 3A ಅಂತ ಇರ್ಬೋದು, ಫಾರ್ಮ್ 3B ಅಂತ ಅನ್ಬೋದು, ಫಾರ್ಮ್ 2A ಅಂತಾನು ಕೊಡ್ಬೋದು, ಫಾರ್ಮ್ 2B ಅಂತಾನು ಕೊಡ್ಬೋದು. ಓಕೆ, ಸೊ ಈ ರೀತಿ PID ನಂಬರ್ ಕೂಡ ಕೊಡ್ತಾರೆ. ಡಿಜಿಟಲ್ ಖಾತಾ ಬೇಸಿಕಲಿ ಇದೆ ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಈಗ ಈ ರೀತಿ ಇದ್ದಾಗ ಆನ್ಲೈನ್ ದಿಂದ ಯಾವ ರೀತಿ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬಹುದು ಅಂತ ನೋಡಿ. ಸೊ ನಾನು ಉದಾಹರಣೆಗೆ ಇಲ್ಲಿ ಒಂದು ಮನೆ ಅಂತ ತಗೋತೀನಿ. ಲೊಕೇಶನ್ ಬಂದ್ಬಿಟ್ಟು ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಹುಮ್ನಾಬಾದ್ ಅಂತ ಇರುತ್ತೆ. ಓಕೆ, ಅರ್ಬನ್ ಲೋಕಲ್ ಬಾಡಿ. ಸೊ ಅದು ನಾನು ಉದಾಹರಣೆಗೆ ತಗೋತಾ ಇದ್ದೀನಿ. ಸೊ ನಿಮ್ದು ಯಾವ್ದಿದೆಯಲ್ಲ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಕನ್ಸಿಡರ್ ಮಾಡಬಹುದು. ಉದಾಹರಣೆಗೆ ಈಗ ನಿಮ್ದು ತುಮಕೂರು ಇದೆ ಅಂತ ತಿಳ್ಕೊಳ್ಳಿ. ಸೊ ನೀವು ತುಮಕೂರು MRC ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಬೇಕು. ಬೀದರ್ ಇದೆ ಅಂತಂದ್ರೆ ಬೀದರ್ MRC ಅಂತ ಇರಬೇಕು. ಅಥವಾ ಸೊ ನಿಮ್ದು ಯಾವ್ದು ಅರ್ಬನ್ ಲೋಕಲ್ ಬಾಡಿ ಇದೆಯಲ್ಲ, ಓಕೆ, ಆ ಅರ್ಬನ್ ಲೋಕಲ್ ಬಾಡಿ ಹೆಸರು ಮುಂದ್ಗಡೆ MRC ಅಂತ ಮಾಡಬೇಕು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಹುಮ್ನಾಬಾದ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಹುಮ್ನಾಬಾದ್ MRC ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ಕೆಳಗಡೆ ಆಟೋಮೆಟಿಕ್ಲಿ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ ನೋಡಿ, ಹುಮ್ನಾಬಾದ್ ಟೌನ್ ಮುನಿಸಿಪಲ್ ಕೌನ್ಸಿಲ್ ಹೋಮ್ ಅಂತ. ಓಕೆ, ಸೊ ನಿಮ್ದು ಯಾವ್ದು ಮುನಿಸಿಪಲ್ ಇದು ಇದೆಲ್ಲ ಆ ಹೆಸರು ಅದು ಇಲ್ಲಿ ಆಟೋಮೆಟಿಕ್ಲಿ ತೋರಿಸುತ್ತೆ. .mrc.go.in. ಸೊ ಇದು ಈ ರೀತಿ ವೆಬ್ಸೈಟ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ ಸಿಮಿಲರೇ ಪೇಜ್ ಇದೆ, ಸಿಮಿಲರೇ ಆಪ್ಷನ್ಸ್ ಇದೆ. ಓಕೆ, ಸೊ ಅದಕ್ಕೆ ನಿಮಗೆ ಒಂದು ಉದಾಹರಣೆ ತಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಈ ರೀತಿ ಆಪ್ಷನ್ ಇದೆ ನೋಡಿ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ, ಸಿಟಿಸನ್ ಸರ್ವಿಸಸ್ ಅಂಡ್ ಅಪ್ಲಿಕೇಶನ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸಿಟಿಸನ್ ಸರ್ವಿಸಸ್ ಫಸ್ಟ್ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಸರ್ಚ್ ಬೈ PID ಅಂತ. ಅದು ಸೆಲೆಕ್ಟ್ ಮಾಡ್ಕೋಬೇಕು. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಸರ್ಚ್ ಬೈ PID. ಸೊ ಇದ್ರ ಮೇಲೆ ಸರ್ಚ್ ಬೈ ಪ್ರಾಪರ್ಟಿ ID ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂತ, ಆಸ್ತಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂತ. ಸೊ ಅದು ನಿಮಗೆ PID ನಂಬರ್ ಇರೋದಲ್ಲ, ಡಿಜಿಟಲ್ ಖಾತಾ ನಿಮ್ಮ ಹತ್ರ ಇರಬೇಕು ಅಂತ. ಸೊ ಅದ್ರ ಮೇಲೆ ಒಂದು PID ನಂಬರ್ ಇರುತ್ತೆ. ಆ PID ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಸೊ ಎಂಟರ್ ಮಾಡ್ತೀನಿ, ನಾನು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ ತಕ್ಷಣ ನಮ್ದು ಡೀಟೇಲ್ಸ್ ಫೆಚ್ ಆಗಿ ಆಟೋಮೆಟಿಕ್ಲಿ ಬರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಒಂದ್ಸತಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ಏನಾದರೂ ಅಪ್ಡೇಟ್ ಇದ್ರೆ ಅಪ್ಡೇಟ್ ಮಾಡ್ಕೋಬಹುದು, ಬಟ್ ಸದ್ಯಕ್ಕೆ ನಾನು ಆಸ್ ಇಟ್ ಈಸ್ ಇರ್ತಾ ಇದ್ದೀನಿ. ಸೊ ಎಲ್ಲ ಡೀಟೇಲ್ಸು ಒಂದ್ಸತಿ ನಾನು ಚೆಕ್ ಮಾಡ್ಕೊತೀನಿ. ಚೆಕ್ ಮಾಡ್ಕೊಂಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ. ಸೊ ಈ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಒಂದು ಫಾರ್ಮ್ 2 ಅಂತ ಓಪನ್ ಆಗುತ್ತೆ. ಪೂರ್ತಿ ನೀವೆಲ್ಲ ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಬೇಕು, ಯಾವ್ಯಾವ ರೀತಿ ಇದೆ, ಸೊ ಎಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಲಾಸ್ಟಿಗೆ ಈ ರೀತಿ ಬರುತ್ತೆ ನೋಡಿ, ಪ್ರಿಂಟ್ ಫಾರ್ಮ್ 2 ಅಂತ. ಸೊ ಮತ್ತೆ ಇನ್ನೊಂದು ಆಪ್ಷನ್ ಆನ್ಲೈನ್ ಪೇಮೆಂಟ್ ಅಂತ ಇದೆ, ಇನ್ನೊಂದು ಆಪ್ಷನ್ ಆಫ್ಲೈನ್ ಪೇಮೆಂಟ್ ಅಂತ ಇದೆ. ಓಕೆ, ಸೊ ನಾನು ಫಸ್ಟ್ ನಿಮಗೆ ಪ್ರಿಂಟ್ ಫಾರ್ಮ್ 2 ತೋರಿಸ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಒಂದು ಪ್ರಿಂಟ್ ಫಾರ್ಮ್ 2 ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಡೌನ್ಲೋಡ್ ಆಗುತ್ತೆ. ಈ ರೀತಿ ನೋಡಬಹುದು. ಸೊ ಇದು ಒಂದು ಪ್ರಿಂಟ್ ಔಟ್ ತಗೊಂಡು ಒಂದ್ಸತಿ ಎಲ್ಲ ವೆರಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ತುಂಬ್ತಾ ಇದ್ದೀರಾ ಅಥವಾ ಇಲ್ಲ ಅಂತ. ಸೊ ಇದು ಒಂದು ಸೈಡ್ ಇಟ್ಕೊಳ್ಳಿ, ಬಟ್ ಇದು ತುಂಬಾ ಇಂಪಾರ್ಟೆಂಟ್, ಮುಂದ್ಗಡೆ ಯೂಸ್ ಆಗುತ್ತೆ ಫಾರ್ಮ್ 2 ಅಂತ. ಸೊ ಇದು ನಾನು ಪ್ರಿಂಟ್ ಔಟ್ ಅಥವಾ PDF ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೋತೀನಿ. ಸೊ ಈಗ ಇಲ್ಲಿ ಪ್ರಿಂಟ್ ಫಾರ್ಮ್ 2 ಆಯ್ತು. ಆನ್ಲೈನ್ ಪೇಮೆಂಟ್ ಮತ್ತೆ ಇನ್ನೊಂದು ಆಪ್ಷನ್ ಆಫ್ಲೈನ್ ಪೇಮೆಂಟ್ ಅಂತ ಇರುತ್ತೆ. ಸೊ ಎರಡು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಆಫ್ಲೈನ್ ಯಾವ ರೀತಿ ಮಾಡಬೇಕು, ಆನ್ಲೈನ್ ಯಾವ ರೀತಿ ಮಾಡಬೇಕು ಅಂತ. ಫಸ್ಟ್ ಆಫ್ಲೈನ್ ತಗೋತೀನಿ. ಸೊ ಆಫ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಫ್ಲೈನ್ ಪೇಮೆಂಟ್ ಬ್ರಾಕೆಟ್ ನಲ್ಲಿ ULB ಬ್ಯಾಂಕ್ ಅಂತ ಇದೆ ನೋಡಿ. ಸೊ ಇದು ಆಫ್ಲೈನ್ ಪೇಮೆಂಟ್ ULB ಬ್ಯಾಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಈ ಸ್ವೀಕೃತಿ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಎಲ್ಲ ಡೀಟೇಲ್ಸ್ ಮತ್ತೆ ಒಂದ್ಸತಿ ನೋಡ್ಕೊಂಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಟೇಬಲ್ ಇರುತ್ತೆ, ಎಷ್ಟು ಫೀಸ್ ನೀವು ಕಟ್ಟಬೇಕು, ಯಾಕೆ ಇಷ್ಟು ಅಂತ ಎಲ್ಲ ಇಲ್ಲಿ ಬರ್ದಿರುತ್ತೆ. ಟೋಟಲ್ ಎಷ್ಟು ಫೀಸ್ ಬರಬೇಕಲ್ಲ ಅದು ಕೂಡ ಇಲ್ಲಿ ಬರ್ದಿರುತ್ತೆ. ಒಂದ್ಸತಿ ನೋಡ್ಕೊಳ್ಳಿ. ಸೊ ಮತ್ತೆ ಕೆಳಗಡೆ ಬರ್ತೀನಿ. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ 3 ಆಪ್ಷನ್ ನೀವು ಸೆಲೆಕ್ಟ್ ಅಥವಾ ಚೂಸ್ ಮಾಡ್ಕೋಬೇಕು. ಏನಿದೆ ಇದು 3 ಆಪ್ಷನ್ ಅಂತಂದ್ರೆ, ಫಸ್ಟ್ ಬ್ಯಾಂಕ್, ಯಾವ್ದು ಬ್ಯಾಂಕ್ ನಲ್ಲಿ ನೀವು ತುಂಬ್ತಾ ಇದ್ದೀರಾ ಅಥವಾ ಅದು ಯಾವ್ದು ಬ್ಯಾಂಕ್ ನಲ್ಲಿ ಹೋಗಬೇಕು ಕಟ್ಟಬೇಕು ಅಂತ. ಸೊ ಇಲ್ಲಿ ಬ್ಯಾಂಕಿನ ಒಂದು ಆಪ್ಷನ್ ಲಿಸ್ಟ್ ಕಾಣುತ್ತೆ. ಸೊ ಅದರಲ್ಲಿ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ರಾಂಚ್, ಸೊ ಆ ಬ್ರಾಂಚ್ ಯಾವುದು ಇದೆ ಅಂತ, ಸೊ ಅದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಕೌಂಟ್ ನಂಬರ್, ಸೊ ಯಾವ ಅಕೌಂಟ್ ನಂಬರಲ್ಲಿ ನಿಮಗೆ ಇದು ತುಂಬದಿದೆ ಬ್ಯಾಂಕಿಂದು. ಓಕೆ, ಸೊ ಇದು ಆಕ್ಚುಲಿ ಏನಿದೆ ಅಲ್ಲ, ಅರ್ಬನ್ ಲೋಕಲ್ ಬಾಡಿದು ಏನು ಬ್ಯಾಂಕ್ ಅಕೌಂಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಜಮಾ ಆಗುತ್ತೆ. ಸೊ ಈಗ ನೀವು ಬ್ರಾಂಚು ಅಥವಾ ನಿಮಗೆ ಯಾವ ಅಕೌಂಟ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ, ಹೋದ ವರ್ಷ ನೀವು ಕಟ್ಟಿದಿರ್ತೀರಾ. ಓಕೆ, ಆ ರಿಸಿಪ್ಟ್ ಮೇಲ್ಗಡೆ ಕೂಡ ನಿಮಗೆ ಅದು ಡೀಟೇಲ್ಸ್ ನಿಮಗೆ ತೋರಿಸುತ್ತೆ, ಬ್ಯಾಂಕ್ ಅಕೌಂಟ್ ನಂಬರು ಯಾವ ರೀತಿ ಅಂತ. ಇಫ್ ನಿಮ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಮುನ್ಸಿಪಾಲಿಟಿ ಅಥವಾ ನಿಮ್ದು ಅರ್ಬನ್ ಲೋಕಲ್ ಬಾಡಿನಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ನೀವು ಇದನ್ನ ಮಾಹಿತಿನ ತಗೋಬಹುದು. ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಅಂತಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕೌಂಟ್ ನಂಬರು. ಮುಂದ್ಗಡೆ ಹೋಗ್ತೇನೆ. ಸೊ ಸೆಲೆಕ್ಟ್ ಮಾಡ್ತೀನಿ. ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ
ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಜನರೇಟ್ ಆಫ್ಲೈನ್ ಚಾಲನ್ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನನಗೆ ಚಾಲನ್ ಇಲ್ಲಿ ಜನರೇಟ್ ಆಗುತ್ತೆ. ಸೊ ನಾನು PDF ನಲ್ಲಿ ಇದು ಪ್ರಿಂಟ್ ಔಟ್ ತಗೋಬೇಕು. ಇಲ್ಲಿ 3 ಕಾಪಿ ನಿಮಗೆ ಕಾಣಿಸ್ತಾ ಇದೆ. ಸೊ ಆಕ್ಚುಲಿ ಫಸ್ಟ್ ಬ್ಯಾಂಕ್ ಕಾಪಿ ಅಂತ ಅಂತೀವಿ, ಇನ್ನೊಂದು ULB ಕಾಪಿ ಅಂತ ಅಂತೀವಿ, ಇನ್ನೊಂದು ಸಿಟಿಸನ್ ಕಾಪಿ ಅಂತ ಅಂತೀವಿ. ಓಕೆ, ಸೊ ನೀವೇನ್ ಮಾಡಬೇಕು, ಈ ಚಾಲನ್ ಪ್ರಿಂಟ್ ಔಟ್ ಮತ್ತೆ ನೀವು ಬ್ಯಾಂಕಿಗೆ ಹೋಗಬೇಕು. ಸೊ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ತೋರಿಸಿದ್ರೆ ಅವರು ಪೇಮೆಂಟ್ ಅನ್ನ ರಿಸೀವ್ ಮಾಡ್ಕೋತಾರೆ. ಯಾವ್ದಾದ್ರು ಕ್ಯಾಶ್ ಅನ್ನ ನೀವು ಕೊಟ್ಬಿಟ್ಟು ಪೇಮೆಂಟ್ ಮಾಡಬೇಕು. ಸೊ ಈಗ ಪೇಮೆಂಟ್ ಆಯಿತು. ಸೊ ಇಲ್ಲಿವರೆಗೂ ಒಂದು ಕೆಲಸ ಆಯಿತು. ಈಗ ಏನು ಮಾಡಬೇಕು ಅಂತಂದ್ರೆ, ಬ್ಯಾಂಕ್ದವರು 3 ಚಾಲನ್ ಇರುತ್ತಲ್ಲ, ಬ್ಯಾಂಕ್ ಕಾಪಿ ಅವ್ರ ಹತ್ರನೇ ಇಟ್ಕೋತಾರೆ. ಸೊ ನಿಮಗೆ ಆಕ್ಚುಲಿ ಇವರು ಈ ರೀತಿ 3 ಚಾಲನ್ ಮೇಲೆ ಪೇಡ್ ಅಂತ ಈ ರೀತಿ ಒಂದು ಸೀಲ್ ಹಾಕಿ ಕೊಡ್ತಾರೆ. ಓಕೆ, ಸೊ ULB ಕಾಪಿ, ಸಿಟಿಸನ್ ಕಾಪಿ ನಿಮಗೆ ಅವರು ವಾಪಸ್ ಕೊಡ್ತಾರೆ. ಸೊ ವಾಪಸ್ ಕೊಟ್ಟು ನೀವೇನು ಮಾಡಬೇಕು, ಅದು ಪ್ರಿಂಟ್ ಫಾರ್ಮ್ 2 ಅಂತ ಹೇಳೋದಲ್ಲ, ಸೊ ಅದು PDF ಪ್ರಿಂಟ್ ಔಟ್ ತಗೋಬೇಕು. ಪ್ರಿಂಟ್ ಔಟ್ ಹೋಗ್ಬಿಟ್ಟು ಅರ್ಬನ್ ಲೋಕಲ್ ಬಾಡಿಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಎಲ್ಲ ಡೀಟೇಲ್ಸ್ ತೋರಿಸಬೇಕು ಅವರಿಗೆ, ನಾವು ಈ ರೀತಿ ಎಲ್ಲ ಮಾಡಿದೀವಿ ಅಂತ. ಸೊ ಅವ್ರು ಏನು ಮಾಡ್ತಾರೆ, ಇದು ಈ ಅರ್ಬನ್ ಲೋಕಲ್ ಬಾಡಿನಲ್ಲಿ ಆ ಪ್ರಿಂಟ್ ಫಾರ್ಮ್ 2 ಏನಿದೆಲ್ಲ ಅದ್ರ ಮೇಲ್ಗಡೆ ಈ ರೀತಿ ಒಂದು ಸಿಲ್ ಸಿಗ್ನೇಚರ್ ಎಲ್ಲ ಹಾಕಿ ಕೊಡ್ತಾರೆ. ಅಂದ್ರೆ ಎಲ್ಲ ವೆರಿಫೈ ಮಾಡ್ತಾರೆ, ಅಥೆಂಟಿಕೇಟ್ ಮಾಡ್ತಾರೆ, ನೀವು ಪೇಮೆಂಟ್ ಕೂಡ ಮಾಡಿದ್ದೀರಾ, ಈ ರೀತಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ದೀರಾ ಅಂತ. ಸೊ ಒಂದು ಸೀಲ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಇಲ್ಲಿವರೆಗೂ ನಿಮಗೆ ULB ಕಾಪಿ, ಸಿಟಿಸನ್ ಕಾಪಿ ಇತ್ತಲ್ಲ, ಬ್ಯಾಂಕ್ದವರು ಒಂದು ತಗೊಂಡ್ಬಿಟ್ಟು ನಿಮಗೆ ಇವೆರಡು ಕೊಡ್ತಾರೆ. ಇಲ್ಲಿ ULB ಕಾಪಿ ಅವರು ಒಂದು ತಗೋತಾರೆ. ಓಕೆ, ಸೊ ನಿಮ್ಮ ಹತ್ರ ಇರೋದು ಇದು ಸಿಟಿಸನ್ ಕಾಪಿ ಮತ್ತೆ ಇದು ಪ್ರಿಂಟ್ ಫಾರ್ಮ್ 2 ಅಂತ ಹೇಳಿದ್ರಲ್ಲ ಇದು. ಸೊ ಇಲ್ಲಿವರೆಗೂ ನಿಮ್ದು ಕೆಲಸ ಮುಗಿತು, ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿದ್ರಿ. ಓಕೆ, ಸೊ ಇದು ಆಫ್ಲೈನ್ ಅಂದ್ರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಪೇಮೆಂಟ್ ಅನ್ನ ಮಾಡಿದ್ರೆ. ಈಗ ಆನ್ಲೈನ್ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಆನ್ಲೈನ್ ಪೇಮೆಂಟ್ ಅಂತ ಇಲ್ಲಿ ಆಪ್ಷನ್ ಇತ್ತಲ್ಲ, ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಸೆಲೆಕ್ಟ್ ಆನ್ಲೈನ್ ಪೇಮೆಂಟ್ ಆಪ್ಷನ್ BBPS ಖಜಾನೆ 2 ಅಂತ. ಸೊ BBPS ಅಂತಂದ್ರೆ ಭಾರತ್ ಬಿಲ್ ಪೇಮೆಂಟ್ ಸ್ಟೇಜ್ ಅಂತ ಅಂತೀವಿ, ಅಥವಾ UPI ಲಿಂದನೂ ಈ ಆಪ್ಷನ್ ಒಳಗಡೆ ಇರುತ್ತೆ. ಖಜಾನೆ 2 ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್. ಸೊ UPI ಈಸಿ ಇರುತ್ತೆ. ಸೊ ನಾನು BBPS ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಈ ಸ್ವೀಕೃತಿ ಅಂತ ಅಂಡ್ ಟೇಬಲ್ ಕೂಡ ಕಾಣಿಸುತ್ತೆ, ಎಷ್ಟು ಪೇಮೆಂಟ್ ನೀವು ಮಾಡಬೇಕು ಅಂತ ಅದು ಕೂಡ ತೋರಿಸುತ್ತೆ. ಕೆಳಗಡೆ ಜನರೇಟ್ ಚಾಲಾನು ಮತ್ತೆ BBPS ಚಾನಲ್ ಲಿಸ್ಟ್ ಅಂಡ್ ಜನರೇಟ್ QR ಕೋಡ್ ಅಂತ ಆಪ್ಷನ್ ಇರುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಜನರೇಟ್ ಚಾಲಾನ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಅಗೇನ್ ಒಂದು ಚಾಲನ್ ಜನರೇಟ್ ಆಗುತ್ತೆ. ಈ ಚಾಲನ್ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಒಂದು ಚಾಲನ್ ನಂಬರ್ ಅಂತ ಬರ್ದಿರುತ್ತೆ. ಓಕೆ, 3 ಚಾಲನ್ ನಲ್ಲಿ ಸೇಮ್ ನಂಬರ್ ಇರುತ್ತೆ. ಸೊ ಆ ಚಾಲನ್ ನಂಬರ್ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ಯಾಕಂತಂದ್ರೆ ಮುಂದ್ಗಡೆ ಹೇಳ್ತೀನಿ ನೋಡಿ, ಆ ಚಾಲನ್ ನಂಬರ್ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡೆ. ಇಲ್ಲಿ ಈ ಪೇಜ್ ನಲ್ಲಿ ಜನರೇಟ್ QR ಅಂತ ಆಪ್ಷನ್ ಇದೆಯಲ್ಲ, ಸೊ ಜನರೇಟ್ QR ಕೋಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆ ಚಾಲನ್ ನಂಬರ್ ಏನಿದೆ ಅಲ್ಲ ಅದು ಇಲ್ಲಿ ಎಂಟರ್ ಮಾಡಿ ಅಂತ ಹೇಳುತ್ತೆ. ಸೊ ನಾನು ಚಾಲನ್ ನಂಬರ್ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಎಂಟರ್ ಮಾಡ್ತೀನಿ. ಫೆಚ್ ಬಿಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫೆಚ್ ಬಿಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಲಾಗಿನ್ ಅಂತ ಆಟೋಮೆಟಿಕ್ಲಿ ಒಂದು ಆಪ್ಷನ್ ಇಲ್ಲಿ ತೋರಿಸುತ್ತೆ. ವ್ಯಾಲಿಡ್ ಮೊಬೈಲ್ ನಂಬರ್ ಇಸ್ ನೀಡೆಡ್ ಫಾರ್ ಫೆಚಿಂಗ್ ಅ ಬಿಲ್, ಎಂಟರ್ ಮೊಬೈಲ್ ನಂಬರ್. ಸೊ ಯಾವ್ದು ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು, ಸೊ ನಿಮ್ದು UPI ಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡಿ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ ತಕ್ಷಣ ಒಂದು OTP ಹೋಗುತ್ತೆ ಆ ಮೊಬೈಲ್ ನಂಬರಿಗೆ. ಸೊ ಅದು OTP ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮಾಡ್ತೀನಿ, ವೆರಿಫೈ ಮಾಡ್ಕೊತೀನಿ. OTP ವೆರಿಫೈ ಆಯಿತು. ಸೊ ಈ ರೀತಿ ಬಿಲ್ ಡೀಟೇಲ್ಸ್ ಬರುತ್ತೆ. ಅಮೌಂಟ್ ಎಷ್ಟು 7700, ಕಸ್ಟಮರ್ ನೇಮ್ ಎಷ್ಟು, ಬಿಲ್ ನಂಬರು, ಪ್ರೊಸೀಡ್. ಸೊ ಈ ರೀತಿ ಎಲ್ಲ ಬರುತ್ತೆ. ಸೊ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನನಗೆ ಚೂಸ್ ಪೇಮೆಂಟ್ ಮೋಡ್ ಅಂತ ತೋರಿಸುತ್ತೆ. ಅಂದ್ರೆ ಇಲ್ಲಿ ಒಂದು QR ಕೋಡ್ ಬರುತ್ತೆ, ಇದು UPI QR ಕೋಡ್. ಸೊ ನಿಮ್ದು ಯಾವುದೇ UPI ಆ್ಯಪ್ ಇರಬಹುದು, ಆ UPI ಆ್ಯಪ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಪಿನ್ ಅನ್ನು ಎಂಟರ್ ಮಾಡಿ ಪೇಮೆಂಟ್ ಆಗುತ್ತೆ. ಸೊ ಪೇಮೆಂಟ್ ಆಗಿದ ಮೇಲೆ ಇಲ್ಲಿ ಕೆಲಸ ನಿಮ್ದು ಮುಗಿತು. ಓಕೆ, ಸೊ ನೆಕ್ಸ್ಟ್ ಕೆಲಸ ಏನು ಅಂತಂದ್ರೆ ಈ ರೀತಿ ಪ್ರಿಂಟ್ ಫಾರ್ಮ್ 2 ಅಂತ ಹೇಳಿದ್ರೆ ನಿಮಗೆ ಅದು ಪ್ರಿಂಟ್ ಅನ್ನ ತಗೋಬೇಕು ಮತ್ತೆ ಅರ್ಬನ್ ಲೋಕಲ್ ಬಾಡಿಗೆ ಹೋಗಬೇಕು. ಸೊ ಇದು ಯಾಕಂತಂದ್ರೆ ಜಸ್ಟ್ ಫಾರ್ ಅಥೆಂಟಿಕೇಶನ್ ವೆರಿಫಿಕೇಶನ್. ಓಕೆನಾ, ಸೊ ಇಲ್ಲಿ ಅಗೇನ್ ಅವ್ರ ಹತ್ರ ಹೋಗ್ಬಿಟ್ಟು ಈ ರೀತಿ ಪೇಮೆಂಟ್ ಮಾಡಿದೀವಿ ಅಂದ್ರೆ ಅವ್ರು ಒಂದು ಸಿಲ್ ಹಾಕ್ಬಿಟ್ಟು ಈ ರೀತಿ ನಿಮಗೆ ಅದು ಫಾರ್ಮ್ 2 ಮೇಲೆ ಕೊಡ್ತಾರೆ. ಸೊ ಇದು ಒಂದು ಕೆಲಸ ಮುಗಿತು. ಸೊ ಇದು ಆನ್ಲೈನ್ ಮೂಲಕ ಮೆಥಡ್ ಅಂತ ಅನ್ಬೋದು, ರೈಟ್. ಸೊ ಈ ರೀತಿ ನಿಮಗೆ ನೀವು ಅನ್ಬೋದು, ನೀವು ಆನ್ಲೈನ್ ಕೂಡ ಕಟ್ಬೋದು, ಆಫ್ಲೈನ್ ಕೂಡ ಕಟ್ಬೋದು ಪ್ರಾಪರ್ಟಿ ಟ್ಯಾಕ್ಸ್. ಸೊ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಿ. ವಾಟ್ಸ್ಆಪ್ ಚಾನಲ್ ಕೂಡ ಮಾಡಿದ್ದೀನಿ, ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು ವಾಟ್ಸ್ಆಪ್ ಚಾನಲ್ಗೆ. ಅಲ್ಲಿ ರೆಗ್ಯುಲರ್ಲಿ ಅಪ್ಡೇಟ್ಸ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ಅಂಡ್ ಅರ್ಬನ್ ಪ್ರಾಪರ್ಟಿ ಅಂತ ಒಂದು ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ, ಅದ್ರ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲ ಅರ್ಬನ್ ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋಸ್ ಇದೇ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್.